ಒಂದು ವಾರದ ಕೆಳಗೆ ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಒಂದು ಪತ್ರ ಬರೆದು ಸದನದ ಒಳಗೆ ಮತ್ತು ಹೊರಗೆ ನೀವು ಆರೋಪ ಮಾಡ್ತಾ ನನ್ನ ಹೆಸರನ್ನು ಉಲ್ಲೇಖ ಮಾಡಿದ್ದೀರಿ. ಇಂದು ನಾನು ಸಮಾಜ ಕಲ್ಯಾಣ ಮಂತ್ರಿಯಾಗಿದ್ದಾಗ ನನ್ನ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಿದೆ, ಶ್ರೀನಿವಾಸ ಪೂಜಾರಿ ನೇತೃತ್ವದಲ್ಲಿ ಅನ್ನುವ ರೀತಿಯಲ್ಲಿ ನೀವು ಸದನದ ಒಳಗೆ ಮಾತಾಡಿದ್ದೀರಿ ಮತ್ತು ಹೊರಗೆ ಮಾತಾಡಿದ್ದೀರಿ. ವಾಸ್ತವಿಕವಾಗಿ ನಾನು ಸಮಾಜ ಕಲ್ಯಾಣ ಮಂತ್ರಿಯಾಗಿದ್ದಾಗ ಮತ್ತು ಯಾವುದೇ ಖಾತೆ ನಿರ್ವಹಿಸಿದ್ರು ಕೂಡ ₹1 ಭ್ರಷ್ಟಾಚಾರವನ್ನು ನಾನು ಮಾಡಿಲ್ಲ ಅನ್ನೋದನ್ನು ಅವರಿಗೆ ಪತ್ರ ಬರೆದಿದ್ದೆ. ನೀವು ಈ ಮಾತನ್ನು ವಾಪಸ್ ಪಡಿಬೇಕು. ಅದಲ್ಲವಾದರೆ ಒಬ್ಬ ಮುಖ್ಯಮಂತ್ರಿಯಾಗಿ ನಿಮಗೆ ನನ್ನ ಮೇಲೆ ಅನುಮಾನಗಳಿದ್ರೆ ನನ್ನ ಮೇಲೆ CBI ತನಿಖೆಗೆ ಆದೇಶ ಶಿಫಾರಸು ಮಾಡಬೇಕು ಅನ್ನುವಂಥ ಮಾತನ್ನ ಹೇಳಿ ಪತ್ರವನ್ನು ಬರೆದಿದ್ದೆ. ಒಂದು ವೇಳೆ ನೀವು ನಿಮ್ಮ ಮಾತನ್ನು ವಾಪಸ್ ಪಡೆಯದೇ ಇದ್ರೆ ಮತ್ತು CBI ತನಿಖೆ ಮಾಡಲಿಕ್ಕೆ ಆದೇಶವನ್ನು ಅಥವಾ ಶಿಫಾರಸನ್ನು ಮಾಡದೇ ಇದ್ರೆ ವಿಧಾನಸೌಧದ ಮತ್ತು ವಿಕಾಸಸೌಧದ ಮಧ್ಯದಲ್ಲಿರುವಂಥ ಗಾಂಧಿ ಪ್ರತಿಮೆ ಎದುರು ನಾನು ಧರಣಿ ಕೂತ್ಕೊಳ್ತೇನೆ ಅನ್ನುವಂಥ ಮಾಹಿತಿಯನ್ನು ಕೂಡ ನನಗೆ ಒದಗಿಸಿದೆ. ಹೆಚ್ಚು ಕಡಿಮೆ ಒಂದು ವಾರ ಮುಗಿದೋಯ್ತು. ಪಾರ್ಲಿಮೆಂಟ್ ನಡೀತಾ ಇದ್ದೀವಿ. ಅಲ್ಲಿ ಸ್ವಲ್ಪ ಅನುಮತಿ ತಗೊಂಡು ಸಾಂಕೇತಿಕವಾದ ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಪತ್ರವನ್ನು ಕೂಡ ನಿನ್ನೆ ಸಂಜೆ ಬರೆದು ಇವತ್ತು ಕಳಿಸಿಕೊಟ್ಟಿದ್ದೆ. ನಾನು ಓದಬೇಕು ಓದ್ಬಿಟ್ಟ ಸುಮಾರು ಇರ್ಬೋದು ಅನ್ಕೊಳ್ತೇನೆ. ಕರ್ನಾಟಕ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಒಂದು ಆತ್ಮೀಯ ಪತ್ರ. ನನ್ನ ಮೇಲಿನ ನಿಮ್ಮ ಆರೋಪ ಹಿಂಬಡಿಯಿರಿ ಅಥವಾ ಪ್ರಕರಣವನ್ನು CBI ತನಿಖೆಗೆ ಕೊಡಿ. ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರೇ, ಒಂದರ್ಥದಲ್ಲಿ ಅನುಭವ, ಆಡಳಿತ ಮತ್ತು ವಯಸ್ಸಿನಲ್ಲಿ ನನಗಿಂತ ಹಿರಿಯವರು ನೀವು. ಇದನ್ನು ಗಮನದಲ್ಲಿಟ್ಟುಕೊಂಡೇ ಈ ಬಹಿರಂಗ ಪತ್ರ ಬರೆಯುವ ಅನಿವಾರ್ಯತೆ ಬಂತು. ಸರಿಸುಮಾರು ಒಂದು ವಾರದ ಹಿಂದಷ್ಟೇ ತಮಗೆ ಅರೆಕಾಸಾಗಿ ಪತ್ರ ಬರೆದು ರಾಜ್ಯದ ಮುಖ್ಯಮಂತ್ರಿಗಳಾದ ತಮ್ಮ ಮತ್ತು ಉಪಮುಖ್ಯಮಂತ್ರಿಗಳಾದ DKC ಅವರಿಂದ ನನ್ನ ಮೇಲೆ ನೀವು ಮಾಡಿರುವಂತಹ ಆರೋಪಕ್ಕೆ ಸ್ಪಷ್ಟನೆಯನ್ನು ಕೋರಿದ್ದೆ. ಪ್ರಜಾಪ್ರಭುತ್ವದಲ್ಲಿ ರಾಜಕಾರಣಿಗಳಾಗಿ ಮತ್ತು ಜನಪ್ರತಿನಿಧಿಗಳಾಗಿ ಟೀಕೆ, ಟಿಪ್ಪಣಿ, ವ್ಯಂಗ್ಯ, ಆರೋಪ, ಪ್ರತ್ಯಾರೋಪವನ್ನು ಕಂಡವರು ನಾವು ನೀವು. ವೈಚಾರಿಕ ಮತ್ತು ರಾಜಕಾರಣದ ಅಭಿಪ್ರಾಯ ಭೇದದ ನಡುವೆಯೂ ಎದುರು ಬಂದಾಗ ಗೌರವಪೂರ್ಣ ಆತ್ಮೀಯತೆ ತೋರುವ ನಿಮ್ಮ ಗುಣವನ್ನು ನಾನು ಗೌರವಿಸಿದ್ದೆ. ಆದರೆ ಇತ್ತೀಚೆಗೆ ಸದನದ ಒಳಗೆ ಮತ್ತು ಹೊರಗೆ ತಾವು ಕೊಟ್ಟಿರುವಂತಹ ಹೇಳಿಕೆ ವೈಯಕ್ತಿಕವಾಗಿ ಸಂಕಟವನ್ನುಂಟು ಮಾಡಿದೆ. ನಮ್ಮ ಸರ್ಕಾರದ ಮೂಢ ಹಗರಣ ಮತ್ತು ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರದ ಪ್ರಕರಣವನ್ನು ಸದನದಲ್ಲಿ ವಿಪಕ್ಷಗಳು ಟೀಕಿಸಿದಾಗ ನಿಮ್ಮದೇ ನೇತೃತ್ವದ ಸರ್ಕಾರವನ್ನು ಸಮರ್ಥಿಸಿಕೊಳ್ಳುವ ಭರದಲ್ಲಿ ಹಿಂದಿನ ಸರ್ಕಾರದ ಮೇಲೆ ಆರೋಪಗಳ ಸುರಿಮನೆಗಳನ್ನು ಗೈಯುತ್ತಾ ಬೊಮ್ಮಾಯಿಯವರ ಸರ್ಕಾರದಲ್ಲಿ ಸಮಾಜ ಕಲ್ಯಾಣ ಮಂತ್ರಿಯಾಗಿ ಕೆಲಸ ಮಾಡಿದ ನನ್ನ ಮೇಲೆ ಅಧಿಕಾರ ದುರುಪಯೋಗ ಮತ್ತು ಭ್ರಷ್ಟಾಚಾರದ ಲಿಖಿತ ಆರೋಪ ಮಾಡಿದ್ದೀರಿ ಮತ್ತು ಸದನದ ಹೊರಗೂ ನನ್ನ ಮೇಲೆ ಅದೇ ಮಾದರಿ ಆಪಾದನೆ ಮಾಡಿದ್ದು ಕಂಡುಬಂತು. ತಮ್ಮ ಸಚಿವ ಸಂಪುಟದ ಸಹೋದ್ಯೋಗಿ ಈ ರಾಜ್ಯದ ಉಪಮುಖ್ಯಮಂತ್ರಿ DKC ಅವರು ಪೂಜಾರಿ ಒಬ್ಬ ಪ್ರಾಮಾಣಿಕ ಎಂದು ನಾನು ತಿಳಿದುಕೊಂಡಿದ್ದೆ ಎಂದು ಕಟಕಿಯಾಡಿದ್ದರು. ನಿಜಕ್ಕೂ DKC ಅವರ ಬಗ್ಗೆ ನನಗೆ ರಾಜಕೀಯ ಅಭಿಪ್ರಾಯ ಭೇದಗಳಿರಬಹುದು. ಆದರೆ ಅವರೊಬ್ಬ ದಿಟ್ಟ ರಾಜಕಾರಣಿ, ದಿಟ್ಟ ನಿಲುವಿನ ಮನುಷ್ಯ ಎಂದು ನಾನು ಭಾವಿಸುತ್ತಿದ್ದೇನೆ. ದುರಾದೃಷ್ಟಕ್ಕೆ ಸತ್ಯ ಗೊತ್ತಿದ್ದು ನನ್ನ ಮೇಲೆ ಅವರ ಆತ್ಮವಂತನೆಯ ಮಾತು ನೋವು ತಂದಿದೆ. ಆ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳಾದ ನಮಗೆ ಪತ್ರ ಬರೆದು ತಮ್ಮ ಕಚೇರಿಗೆ ಇದನ್ನು ತಲುಪಿಸಿ ನಿಮ್ಮ ಸ್ಪಷ್ಟೀಕರಣ ಕೇಳಿದ್ದೆ. ಕರ್ನಾಟಕ ರಾಜ್ಯ ರಾಜಕಾರಣದ ಬಹುದೊಡ್ಡ ಜವಾಬ್ದಾರಿ ಹೊಂದಿರುವ ತಮಗೆ ನನ್ನಂಥ ಸಾಮಾನ್ಯ ಸಂಸದನ ಪತ್ರಕ್ಕೆ ಉತ್ತರಿಸುವಷ್ಟು ಬಿಡುವಾಗಲಿ ವ್ಯವಧಾನವಾಗಲಿ ಇಲ್ಲದಿರಬಹುದು. ಆದರೆ ನನ್ನ ಮಟ್ಟಿಗೆ ನಿಮ್ಮ ಆರೋಪ ನಿರಾಧಾರವಾದದ್ದು ಮತ್ತು ಉದ್ದೇಶಪೂರ್ವಕವಾಗಿ ರಾಜಕೀಯ ಕಾರಣದ ಆರೋಪವೆಂದು ರಾಜ್ಯದ ಜನತೆಗೆ ಮನವರಿಕೆ ಮಾಡಿಕೊಡಬೇಕಾದಂಥ ಅಗತ್ಯವಿದೆ ಅಂತ ಅನಿಸಿದೆ. ಇಲ್ಲದಿದ್ದಲ್ಲಿ ತಮ್ಮಷ್ಟು ಎತ್ತರ ಕಳೆದಿದ್ದರು ನನ್ನ ಪಾರ್ಟಿ ಯಾವ ವಿಚಾರಕ್ಕಾಗಿ ನನ್ನನ್ನು 3 ಬಾರಿ ಕ್ಯಾಬಿನೆಟ್ ಮಂತ್ರಿಯಾಗಿ ಮಾಡಿತ್ತೋ, 2 ಬಾರಿ ಮೇಲ್ಮನೆ ವಿಪಕ್ಷದ ನಾಯಕನಾಗಿ ಮಾಡಿತ್ತೋ ಆ ನಂಬಿಕೆಗೆ ನಿಮ್ಮ ಅಪಪ್ರಚಾರದಿಂದ ಎಲ್ಲೋ ಪುಟ್ಟು ಬೀಳುವ ಪ್ರಮೇಯ ಒದಗಿದಂತಾಗುತ್ತಿತ್ತು. ಈ ಹಿನ್ನೆಲೆಯಲ್ಲಿ ನಿಮಗೆ ಬರೆದ ಪತ್ರದಲ್ಲಿ ನೀವು ಉಲ್ಲೇಖಿಸಿದ ಆರೋಪಗಳಿಗೆ ಉತ್ತರಿಸಿದ್ದೆ. ನಾನು ಸಮಾಜ ಕಲ್ಯಾಣ ಸಚಿವರಾಗಿದ್ದಾಗ ಅದಕ್ಕೂ ಮೊದಲು ಟೆಂಡರ್ ಪ್ರಕ್ರಿಯೆ ಆಗಿದ್ದ ಕೊಳವೆಬಾವಿಯಲ್ಲಿ ಅಕ್ರಮವಾಗಿದೆ ಎಂದು ಒಂದು ವಿಧಾನಸಭೆಯಲ್ಲಿ ಶಾಸಕರಾಗಿದ್ದ ಪ್ರಿಯಾಂಕಾ ಖರ್ಗೆ ಸದನದಲ್ಲಿ ಉಲ್ಲೇಖಿಸಿದ್ದರು. ತಕ್ಷಣ ನಾನು ತನಿಖೆಗೆ ಆದೇಶಿಸಿದ್ದೆ ಮತ್ತು ಒಂದಿನ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಬೊಮ್ಮಾಯಿಯವರ ಸಲಹೆಯ ಸೂಚನೆಯನ್ನು ಪಡೆದು ಇಡೀ ಪ್ರಕರಣವನ್ನು CID ತನಿಖೆಗೆ ಕಡತ ಶಿಫಾರಸು ಮಾಡುವ ಮೂಲಕ ತನಿಖೆಗೆ ವಹಿಸಿದ್ದೆ. ನಾನು ಸಮಾಜ ಕಲ್ಯಾಣ ಮಂತ್ರಿಯಾಗಿ ಅಧಿಕಾರ ಪಡೆಯುವ ಮೊದಲು ಕೊಳವೆಬಾವಿಯನ್ನು ಟರ್ನಕಿ ಎಂಬ ವ್ಯವಸ್ಥೆಯಲ್ಲಿ ಟೆಂಡರ್ ಪಡೆದ ಗುತ್ತಿಗೆದಾರ ಕೊಳವೆಬಾವಿ ಕೊರೆಯುವುದರೊಂದಿಗೆ ಪಂಪ್ ಅಳವಡಿಸಿ ವಿದ್ಯುತ್ ನೀಡಬೇಕಾದ ನಿಯಮ ರೂಪಿಸಲಾಗಿತ್ತು. ಪ್ರಿಯಾಂಕಾ ಖರ್ಗೆ ಅವರ ದೂರು ಗಮನಿಸಿ ಟೆಂಡರ್ ಮೂಲಕ ಆಗಬಹುದಾದಂಥ ಗೊಂದಲ ನಿವಾರಿಸಲು ಈ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಕೊಳವೆಬಾವಿ ಯೋಜನೆಗೆ DBT ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ನಿಯಮ ತಂದು ಫಲಾನುಭವಿ ರೈತರ ಖಾತೆಗೆ ಹಣ ನೇರ ಪಾವತಿ ಮಾಡುವ ಯೋಜನೆಯನ್ನು ಜಾರಿಗೆ ತಂದೆ. ಅಂದರೆ ಕೊಳವೆಬಾವಿ ಮಂಜೂರಾತಿ ಪಡೆದ ಯಾವುದೇ ರೈತ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಬಾವಿ ಕೊರೆದು ನೀರು ಬಂತೆಂದರೆ ಕೊಳವೆಬಾವಿಯ ಹಣವನ್ನು ರೈತರ ಖಾತೆಗೆ ನೇರ ಜಮಾ ಮಾಡಲಾಗುತ್ತದೆ.